ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಕುರಿತು ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಫೈನಲ್ ನಾಸಿರುದ್ದೀನ್ ಭಗವಾನ್ ಅವರಿಂದ ಕಿತ್ತೂರು ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ವರದಿಗಾರರು ರುದ್ರಪ್ಪ ಹುಬ್ಳಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಇಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಹಾಗೂ ಎಲ್ಲ ಮೀಡಿಯಾದವರಿಗೆ ಸ್ವಾಗತವನ್ನು ಮಾಡಿಕೊಳ್ತಾ, ಒಂದು ಪತ್ರಿಕಾ ಮಾಧ್ಯಮದವ್ರಿಗೆ ಒಂದು ಮೊದಲು ಕ್ಷಮೆ ಕೇಳಬೇಕಾಗಿದೆ. ಸರಿಯಾಗಿ ನಿಮಗೆ ನಾವು ಇನ್ಫಾರ್ಮೇಷನ್ ಮಾಡಿಲ್ಲ, ಆದರೂ ನಮಗೆ ಇಷ್ಟು ಸರ್ಕಾರದಿಂದ ನೀವು ನಮಗೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ನಾನು ಒಬ್ಬ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಿಮಗೆ ಕ್ಷಮೆಯನ್ನು ಕೇಳುತ್ತಾ, ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಮಿತ್ತವಾಗಿ MK ಹುಬ್ಳಿ ಈ ಚುನಾವಣಾ ಪ್ರಯುಕ್ತವಾಗಿ ನಮ್ಮ ನಾಸಿರ್ ಭಗವಾನ್ ಸರ್ ಈ ಪ್ರಣಾಳಿಕೆಯನ್ನು ಉದ್ದೇಶಿಸಿ ಎಲ್ಲ ವಿಷಯವನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅವರು ಮುಗಿದ ಬಳಿಕ ಪ್ರಣಾಳಿಕೆದು ನಮ್ಮ ಇದು ಏನು ನಮ್ಮ JDS ಇರ್ಬೋದು, ಕಾಂಗ್ರೆಸ್ BJP ಇರ್ಬೋದು, ಮತ್ತು ರೈತ ಸಂಘ ಇರ್ಬೋದು, ಮತ್ತು ಎಲ್ಲ ಒಂದು ಒಕ್ಕೂಟದಿಂದ ನಮ್ಮ ಈ ಪೆನಲ್ ವತಿಯಿಂದ ನಾಸಿರ್ ಭಗವಾನ್ ಸರ್ ಮಾತಾಡ್ತಾರೆ. ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಒಂದು ಪ್ಯಾನಲನ್ನು ಕಟ್ಟಿದ್ದೀವಿ. ನಮಗೆಲ್ಲ ಗೊತ್ತಿದ್ದ ಪ್ರಕಾರ ನಮ್ಮ ಈ ಪ್ಯಾನಲ್ದಾಗ BJP, ರೈತ ಸಂಘ, JDS ಎಲ್ಲ ಅಭ್ಯರ್ಥಿಗಳು ನಾವು ಈ ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಮುಂದೆ ಹಿಂದೂ ನಾನು ಈ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ 3 ವರ್ಷಗಳ ಕಾಲ ಸತತ ಯಾವುದೇ ಒಂದು ಇದರಿಂದ ಲೋಪದೋಷ ಇಲ್ಲದೆ ನಾವು ಆ ಫ್ಯಾಕ್ಟ್ರಿ ನಡೆಸಿದ್ವಿ. ನಾ ಚೇರ್ಮನ್ ಆಗಿ ಅಲ್ಲಿ ಕುಂತಾಗ ಫಸ್ಟ್ ಬಂದಾಗ ಅಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಐತಿದ್ದಿರ್ಕಿಲ್ಲ, ಅದು ಮುಚ್ಚುವಂಥ ಪರಿಸ್ಥಿತಿ ಇತ್ತು. ಅದನ್ನು ಮುಚ್ಚಿದಂಗೆ ನಾನು ಸರಿಯಾಗಿ ನಡೆಸ್ಕೊಂತ ಹೋದೆ. ಏನೇನು ಬ್ಯಾಲೆನ್ಸ್ ಇದ್ದಿರ್ಕಿಲ್ಲ, ಅಲ್ಲಿಂದ ಇಲ್ಲಿಂದ ಏನೇನು ಏನೋ ಸ್ವಲ್ಪ ತಂತದ್ದು ಹಾಕಿ ಅದನ್ನು ನಡೆಸ್ಕೊಂತ ಹೋದೆ. ಅಷ್ಟು ದುಷ್ಟು ಕೂಡ್ತು ನನ್ನನ್ನು ನಿರ್ವಹಿಸ್ಬೇಕಂತೇಳಿ. ಅವ್ರದ್ದು ಒಂದೇ ಉದ್ದೇಶ, ಭಗವಾನ್ ಸರಿಯಾಗಿ ಫ್ಯಾಕ್ಟ್ರಿ ನಡ್ಸಕತ್ತಾನ, ಅದನ್ನು ಹೆಂಗೆ ಕೇಳಿಸ್ಬೇಕು ಅನ್ನೋದು ಇದೇ ದುಷ್ಟು ಕೂಟದ ಮಂದಿನ ನನಗೆ ಅವಿಶ್ವಾಸ ಮಾಡಿ ಮಾಡಿದ್ದಕ್ಕೆ ನನಗೂ ಮನಸ್ಸಿಗೆ ಬೇಜಾರಾಗಿ ನಾನು ಅಲ್ಲಿಂದ ನನ್ನ ಹೆಸರಿನಾಗ ಆರಿಸಿ ಬಂದು ಇವರೆಲ್ಲ ಹಿಂಗೆ ಮಾಡಿದ್ದಕ್ಕೆ ನನಗೂ ಬೇಜಾರಾಗಿ ಅಲ್ಲಿಂದ ನಾನು ಅವಿಶ್ವಾಸ ಮಾಡಿದ್ದು ಹಿಂಸೆ. ಮುಂದೆ ಈಗ ನಾ ಬಿಟ್ಟು ಬಳಕ ನಾ ಇದ್ದಾಗ ನಾ 10 ರೂಪಾಯಿ ಸಾಲ ಮಾಡಲಿಲ್ಲ. ಹೆಂಗೆ ಏನು ತರ್ತಿದ್ದೆ, ಎಲ್ಲೋ ತರ್ತಿದ್ದೆ, ಏನೋ ಮಾಡ್ತಿದ್ದೆ, ನನ್ನ ಸ್ವಂತ ಚೆಕ್ಗಳು ಕೊಟ್ಟೆ ರೊಕ್ಕ ತೊಗೊಂಬರ್ತಿದ್ದೆ, ಯಾವುದೋ ಬ್ಯಾಂಕ್ನಾಗ ಏನೇನೋ ಮಾಡ್ತಿದ್ದೆ. ಯಾಕಂದ್ರೆ ಸ್ವಂತ ರೊಕ್ಕ ಹಾಕಂತ ಬರೋದು ತಮಗೆಲ್ಲ ಗೊತ್ತೈತಿ. ಕೋಆಪ್ಟಿವ್ ಸೆಕ್ಟರ್ ಇರೋದ್ರಿಂದ ಅಲ್ಲಿ ಸ್ವಂತ ರೊಕ್ಕನೂ ಹಾಕೋದಿಲ್ಲ. ನಾವೆಲ್ಲೋ ಯಾವುದೋ ಬ್ಯಾಂಕ್ನಾಗ ಇಟ್ಟು ಏನೋ ಡಿಪಾಸಿಟ್ ಮಾಡಿ ಯಾವುದೋ ಒಂದು ಕೋಆಪ್ಟಿವ್ ಇದ್ರಾಗ ಅಲ್ಲಿ ತೊಗೊಂಬಂದ ಹಾಕಿದ್ದು ಅದು ಸರಳ ನಡೀತದೆ. ಮತ್ತು ನಾ ಬಂದಾಗ ರಿಕವರಿ ಚೆನ್ನಾಗಿತ್ತು, ರಿಕವರಿನೂ ಚೆನ್ನಾಗಿದೆ, ಎಲ್ಲ ನಡೀತು. ಮತ್ತು ಕಪ್ಪು ಬರ್ತಾ ಇತ್ತು. ನಾ ಏನು ಬಿಡ್ತೇನೆ ಅನ್ನೋಕೆ ಚಾಲು ಆಗ್ತಾರ್ರಿ, ಅವಾಗಿಂದ ಕಪ್ಪ ಕಡಿಮೆ ಆಯ್ತು. ಕಪ್ಪು ಯಾಕೆ ಕಡಿಮೆ ಆಯ್ತು? ಮನುಷ್ಯಾಗ ಒಂದು ಫೇಸ್ ಹೇಳಬೇಕು. ಈಗ ರೈತರಿಗೆ ಬಿಲ್ ಕೊಡ್ತಾನಪ್ಪ ಅನ್ನೋಂಥ ಧೈರ್ಯ ಬೇಕಲ್ಲ ಅವ್ರಿಗೆ. ಒಂದು ಇದಾಗ್ತೇವೆ ಅವ್ರಿಗೆ ರೈತರಿಗೆ. ಮತ್ತು ಇದನ್ನೆಲ್ಲ ಹಿಂಗೆ ಆಗ್ತಂದ್ರೆ ನೀವು ನಡ್ಸಾವನ ಹೋಗ್ಯಾನ ಅಂತಂದ್ರೆ ಮುಂದೆ ಬಂದವ್ ನಡೆಸಿ ನಮ್ಮ ಬಿಲ್ ಕೊಡ್ತಾನೋ ಇಲ್ಲ ಅನ್ನೋದು ಭಾಳ ಸಮಸ್ಯೆ ಕಾಣ್ತೈತೆ ರೈತರಿಗೆ. ಹೀಗಾಗಿ ಅಲ್ಲಿ ಕಬ್ಬನ್ನು ಕಡಿಮೆ ಆಯಿತು, ಇದೇ ಬರ್ತಿಲ್ಲ. ಮತ್ತು ಹೆಂಗೆ ನಡೆಸ್ಬೇಕಾಗುತ್ತೆ ಎಲ್ಲ ಸಾಲದಾಗ ನಾ ಬಿಟ್ಕೊಳ್ಳೆ ಒಂದು 20-30 ಕೋಟಿ ಸಾಲ ಮಾಡಿದರು, 50 ಕೋಟಿ ಹಗರಣ ಮಾಡಿದರು. ಈಗ ಅಲ್ಲಿ ಒಂದು ಸುಸಜ್ಜಿತವಾದ ಕಾರ್ಮಿಕರಿಗೆ ಮತ್ತು ರೈತರಿಗೆ ಒಂದು ಹಾಸ್ಪಿಟಲ್ ಕಟ್ಟಬೇಕಂತೈತಿ. ಅನುಕೂಲ ಆಗಬೇಕು ಎಲ್ಲರಿಗೂ, ರೈತರಿಗೂ ಆಗಬೇಕು, ಕಾರ್ಮಿಕರಿಗೂ ಆಗಬೇಕು. ಒಂದು ಶಿಕ್ಷಣ ಸಂಸ್ಥೆ ಒಂದು ಅಲ್ಲೇ ಕಾರ್ಮಿಕರಿಂದ ಒಂದು ಮಾಡಬೇಕು. ಮುಂದೆ
ಅದನ್ನು ಪುನಶ್ಚೇತನ ಮಾಡಬೇಕು ಫ್ಯಾಕ್ಟ್ರಿ. ಫ್ಯಾಕ್ಟ್ರಿ 10,000 ಕೆಪಾಸಿಟಿ ಮಟ್ಟ ಮಾಡಬೇಕು. ಯಾಕಂದ್ರೆ ಈಗ ಸುತ್ತಮುತ್ತಲು ಫ್ಯಾಕ್ಟ್ರಿಗಳು ಭಾಳ ಆಗ್ಯಾವ. ಈ ಸುತ್ತಮುತ್ತಲು ಫ್ಯಾಕ್ಟ್ರಿ ಆಗೋದ್ರಿಂದ 2 ತಿಂಗಳು ಭಾಳ ಅಂದ್ರೆ 3 ತಿಂಗಳು ಕಬ್ಬು ಉದ ಬಿಡ್ತಾರೆ ಸರ್, ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿ ಬಂದು. ಮತ್ತು ನನ್ನೊಂದು ಉದ್ದೇಶ ಐತಿ, ಇದಕ್ಕೊಂದು ಕ್ಯಾಚ್ಮೆಂಟ್ ಏರಿಯಾ ಅಂತ ಮಾಡ್ಯಾರ ಫ್ಯಾಕ್ಟ್ರಿ ಅವರು. ಇವ್ರು ಯಾರು ಹೇಳ್ಯಾರ ಗೊತ್ತಿಲ್ಲ. ಆ ಕ್ಯಾಚ್ಮೆಂಟ್ ಏರಿಯಾದಾಗ ಹೊರಗಿನವ್ರು ಬಂದು ಕಬ್ಬು ತೊಗೊಂಡು ಹೋಗ್ಬೇಕು. ಅದನ್ನು ಮಾಡೋಣ, ನಮ್ಮ ಫ್ಯಾಕ್ಟ್ರಿ ನಡಿಬೇಕು. ಕ್ಯಾಚ್ಮೆಂಟ್ ಏರಿಯಾದಾಗ ಇಲ್ಲಿ ಮಹಾರಾಷ್ಟ್ರದವ ಬರ್ತಾನೋ, ಕೊಲ್ಲಾಪುರದವ ಬರ್ತಾನೋ, ಆ ಕಡೆ ಎಲ್ಲರೂ ಬರ್ತಾರೆ. ಕರ್ನಾಟಕದಾಗ ಎಲ್ಲ ಎಷ್ಟು ಫ್ಯಾಕ್ಟ್ರಿಗಳು ಅದಾನು ಇಲ್ಲಿ ಕರೆಕ್ಟ ಒಂದು ನಮ್ಮ ಭಾಗದ ಕಬ್ಬು ಅಂದರೆ ರಿಕವರಿ ಬರೋದು ಹೆಚ್ಚಿಗೆ ಅಂದ್ರೆ ನಮ್ಮ ಭಾಗದ ಕಬ್ಬ. ಅದನ್ನು ಯುಟಿಲೈಸ್ ಮಾಡೋಕೆ ಇದೆಲ್ಲ ನಮ್ಮ ಕಬ್ಬು ಓದು ಬಿಡ್ತಾರೆ. ಅವ್ರು ಆಸೆ ತೋರಿಸಿ ರೈತರಿಗೆ ಆಸೆ ತೋರಿಸ್ತು ಹೋಯ್ತಾರೋ ಏನೇನು, ಒಟ್ಟು ಪಾಪ ರೈತರಿಗೂ ನನ್ನ ಕಬ್ಬು ಹೋದ್ರೆ ಸಾಕಾಗಿರ್ತೈತಿ. ಈಗ ಇವರೆಲ್ಲ ಹೋದ್ರೆ ನಮ್ಮ ಫ್ಯಾಕ್ಟ್ರಿ ಉಳಿತೈತೆ ನೀವು. ಆ ಕ್ಯಾಚ್ಮೆಂಟ್ ಏರಿಯಾ ಅಂದರೆ ಬಂದೋಬಸ್ತ್ ಮಾಡ್ಕೊಂಡು ಹೊರಗಿನ ಯಾರು ಬರಬಾರ್ದು. ಅವ್ರು ಬಂದರೂ ಜನವರಿ ಮ್ಯಾಗ ಬರಬೇಕು. ಅವ್ರು ಅಂತ ಒಂದು ಕಾಯ್ದೆ ಮಾಡ್ಬೇಕು ಸರ್ಕಾರ. ಅಂದ್ರೆ ನಾವು ಈ ಫ್ಯಾಕ್ಟ್ರಿ ಬದುಕಿಸಕ್ಕೆ ಸಾಧ್ಯ. ಅವ್ರು ರೈತರೆಲ್ಲ ಮನಸ್ಸು ಮಾಡಿದ್ರೆ ದೇವರ ಆಶೀರ್ವಾದ ನಾವು ಮಾಡ್ಕೊಂಡು ನಮಗೇನು ಇದಿಲ್ಲ. ಆದರೆ ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗ್ಬಾರ್ದು ನನ್ನ ಉದ್ದೇಶ, ನಮ್ಮೆಲ್ಲರದ್ದು ಉದ್ದೇಶ ಅದ. ಆ ಖಾಸಗೀಕರಣ ಆತಂದ್ರೆ ಇವು ನಮ್ಮೆಲ್ಲರೂ ಕಾರ್ಮಿಕರು ದಿವಾಳಿಗೆ ಎದ್ದು ಬಿಡ್ತಾರೆ. ಯಾವುದೋ ಕಾರಣಕ್ಕೂ ಇನ್ನೂ ಸಮಸ್ಯೆಗಳು ಭಾಳ ಅದಾವೆ. ಎಲ್ಲ ಹಳೆ ಮಷಿನರಿ ಅದಾವೆ, ಹೊಸ ಪುನಶ್ಚೇತನ, ಒಟ್ಟು ಪುನಶ್ಚೇತನ ಅಂದ್ರೆ ಎಲ್ಲ ಬಂದಿರ್ತಾರೆ. ಮಷಿನರಿ ಚೇಂಜ್ ಮಾಡೋದು, ಎಕ್ಸ್ಟೆನ್ಷನ್ ಮಾಡೋದು, ಒಂದು ಹೊಸ ಮಿಲ್ ಹಾಕೋದು, ಒಳಗೆ ಬಾಯ್ಲರ್ ಇಲ್ಲ, ಬಾಯ್ಲರ್ ಬರೀ ಒಂದು 30 ಟನ್ನಿನ ಬಾಯ್ಲರ್ಗಳು. ಭಾಳ ಸಮಸ್ಯೆ. ಒಂದು ಏನಾರು ಚಾಲು ಒಂದು ಬಾಯ್ಲರ್ ಬಸ್ಟ್ ಆಗಿರ್ತೈತಿ. ಏನಾರ ಒಂದು ಭಾಳ ಸಮಸ್ಯೆಗಳು ಅವು. ಈಚೆ ಕಡೆ ಮಿಲ್ ಚಾಲು ಆತಂದ್ರೆ 2,500 ಮಿಲ್ ಚಾಲು ಆಗೋದು, ಅದು ಇನ್ನೊಂದು 2,018 ಚಾಲು ಆಗೋದು, ಇನ್ನೂ 2,000 ಎಫೆಕ್ಟ್ ಆಗ್ತೈತಿ. ಎಲ್ಲರಿಗೆ ಮನವಿ ಒಂದ, ಈಗ ಅವ್ರು ಪ್ರೈವೇಟ್ ಮಾಡೋಕೆ ಹೊರಟಾರೋ ಇಲ್ಲೋ ಅನ್ನೋದನ್ನು ನಾವು ಹೇಳೋಕ್ಕಿಂತ ರೈತರ ವಿಚಾರ ಮಾಡ್ತಾರೆ. ಇಷ್ಟೇ ನಮ್ಮದು ಮನವಿ. ಏನಂತಂದ್ರೆ ಇಂದ ನಮ್ಮ BJPಯಲ್ಲಿ ಇದ್ದಂಥ ನಾವು ಲೀಡರ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಕಾರ್ಯಕರ್ತರು. ಈ BJPಯಲ್ಲಿ ಇದ್ದಂಥ ಕಾರ್ಯಕರ್ತರು ಇದ್ದಾರೆ. ಸಾನಿಕೊಪ್ಪ ಅವರು ಇದ್ದಾರೆ, ಸಿಂಧೆ ಅವರು ಇದ್ದಾರೆ, ಗೌಡ್ರು ಇದ್ದಾರೆ, ಆಮೇಲೆ ಇಲ್ಲಿ ಸ್ವಾಮಿಗಳು ಅದಾರು ರೈತ ಸಂಘದಿಂದ, ಆಮೇಲೆ JDS ಇಂದ ಬಾಬಣ್ಣವ್ರು ಅದಾರು. ಹಿಂಗೆ ಎಲ್ಲರೂ ಇಂದ ಎಲ್ಲರೂ ಕುಡ್ಕೊಂಡು ಒಂದು ಪೆನಲನ್ನು ಮಾಡಿದ್ದೀವಿ. ಈ ಪೆನಲ್ಗೆ ಎಲ್ಲ ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಏನು ನಮ್ಮ ಷೇರುದಾರರಲ್ಲ, ರೈತರ ಫ್ಯಾಕ್ಟ್ರಿ ರೈತರ ಕಡೆ ಉಳಿಲಿ ಅನ್ನೋದು ಒಂದೇ ಒಂದು ಉದ್ದೇಶಕ್ಕಾಗಿ ಈ ಪೆನಲನ್ನು ಮಾಡಿದ್ದೇವೆ. ಆ ಕಾರಣ ಎಲ್ಲ ನಮ್ಮ ಈ ಭಾಗದ ಮತದಾರ ಬಾಂಧವರು ಈ ಪೆನಲ್ಗೆ ಸಂಪೂರ್ಣ ಸಹಾಯ ಸಹಕಾರ ನೀಡಿ ಒಂದು ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ಇವ್ರ ಸೇವಕರು, ಇವರೇನು ಮಾಲಕರಲ್ಲ, ಈ ಫ್ಯಾಕ್ಟ್ರಿ ಉಳಿಲಿಕ್ಕೆ ಸಾಧ್ಯ ಐತಿ. ಆ ಕಾರಣಕ್ಕಾಗಿ ಈ ಫ್ಯಾಕ್ಟ್ರಿ ಅಳಿವಳಿಗಾಗಿ ಇವರಿಗೆಲ್ಲರೂ ಸಹಾಯ ಸಹಕಾರ ಮಾಡ್ತಾರೋ. ನೀವು ಪತ್ರಿಕಾ ಮಾಧ್ಯಮದವರು ಸಹಿತ ನಮ್ಮ ಪರವಾಗಿ ನೀವು ನಿಂತು ನಮಗೆ ಸಹಾಯ ಸಹಕಾರ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ನಾವು ಮತ್ತೊಮ್ಮೆ ಬಿಡ್ಕೊತಾ ಇದ್ದೇವೆ. ಇಲ್ಲಿ 3 ಪಕ್ಷದ ಒಂದು ಏನು ರೈತ ಸಂಘಟನೆ ಇರ್ಬೋದು, ಆಮೇಲೆ BJP ಇರ್ಬೋದು, ಆಮೇಲೆ JDS ಇದೆ. ಸಂಪೂರ್ಣ ಎಲ್ಲ ಹಿರಿಯರು. ಯಾಕಂದ್ರೆ ನೀವು ಅನ್ಬೋದು, ಯಾಕೆ ಮತ್ತು ಲೋಕಲ್ ನೀವು BJP ಲೀಡರ್ ಕರೆದಿಲ್ಲ ಯಾಕಂದ್ರೆ ನೀವು ಕೇಳ್ಬೋದು. ಅದರಿಂದ ಎಲ್ಲ ದೀನ್ ದಯಾಳ ಇವರ ನಮ್ಮ ಅವ್ರದ್ದು ಉಪಾಧ್ಯಾಯವ್ರದ್ದು ಒಂದು ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಆ ಥರ ಬಿಜಿ ಇದ್ದಾರೆ. ಅದಲ್ಲದೆ ಲೋಕಲ್ ಒಂದು ದೊಡ್ಡ ಪ್ರಮಾಣ ನಿಮ್ಮಲ್ಲಿ ಇಲೆಕ್ಷನ್ ಏನು DCC ಬ್ಯಾಂಕಿಂಗ್ ಎಲ್ಲರೂ ಅದರಲ್ಲಿ ತೊಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಯಾವುದೇ ನಾಯಕರನ್ನ ಪಾಪ ಅವ್ರಿಗೆ ಏನೂ ತೊಂದರೆ ಕೊಡಬೇಡ. ಎಲ್ಲ ಈಗ ನಮ್ಮಲ್ಲೇ ತೋರಿ ನಮ್ಮ ಸೀನಿಯರ್ ನಮ್ಮ 15 ವರ್ಷದಿಂದ ರಾಜು ಪಶೆಟ್ಟಿ ಅವರು ತುರ್ಕೇಶ್ಗಲಿ, ಈಗ ಅವ್ರ ಬ್ರದರ್ನು APMC ಅಧ್ಯಕ್ಷ ಆಗಿದ್ರು, ಅವರು BJPಯಿಂದನೇ ಈಗ ರಾಜು PKPSC ಅಧ್ಯಕ್ಷರು ತುರ್ಕೇಶ್ಗಲಿ, ಅವರು BJPಯಿಂದನೇ ಆಗ್ಯಾರ. ಪಂಚಾಯತಿ ಮೆಂಬರ್ ಅದಾರ. ಅಂದ್ರೆ ಯಾರು ಅದಾರ ಅನ್ನೋದಕ್ಕೆ ನಿಮಗೆ ಒಂದು ರಿಕಗ್ನೈಸ್ ಹೇಳಿ ಜನಪ್ರತಿನಿಧಿಗಳು ನಮ್ಮದು ಅದಾರ.